ನೋಡಿ, ಈಗ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪುಷ್ಪಾರ್ಚನೆ ಆರಂಭ ಆಗಿದೆ. ವೇದಿಕೆಯ ಮೇಲೆ ಎಲ್ಲ ಗಣ್ಯರು ಈಗ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ, DCM DK ಶಿವಕುಮಾರ್ ಅವರಿದ್ದಾರೆ, ಕನ್ನಡ ಮಾತು ಸಂಸ್ಕೃತಿ ಸಚಿವ ತಂಗಡಿಗೆ ಅವರಿದ್ದಾರೆ, ಮಹಾರಾಜರಿದ್ದಾರೆ, ಇನ್ನುಳಿದ ಎಲ್ಲ ಪ್ರಮುಖರು ಅಲ್ಲಿದ್ದಾರೆ. ಪುಷ್ಪಾರ್ಚನೆ ಈಗ ಆಗಿದೆ. ಇಲ್ಲಿಂದ ಈಗ ಜಂಬೂ ಸವಾರಿ ಆರಂಭ ಆಗುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ಎಸ್ ಸರ್. ಗಜಗಾಂಭೀರ್ಯದಿಂದ ಇದು ಚಾಮುಂಡೇಶ್ವರಿ ಅರ್ಚನೆ ಅರ್ಚನೆ ಆದ ನಂತರ ಮೈಸೂರಿನ ಪ್ರಮುಖ ರಸ್ತೆಗಳಂಥ ಚಾಮರಾಜ ಸರ್ಕಲ್ಲು, ಅಲ್ಲಿಂದ KR ಸರ್ಕಲ್ಲು, ನಂತರ ಶಹಾಜರ ರೋಡು, ಬಂಬು ಬಜಾರ್, ಹೀಗೆ ಬನ್ನಿ ಮಂಟಪಕ್ಕೆ ಸಾಗುತ್ತೆ. ಪ್ರತಿ ಏರಿಯಾಗಳಲ್ಲೂ ಸಹ ಅವರಿಗೆ ಪ್ರಮುಖರು ಅದಕ್ಕೆ ದೇವಿಗೆ ಅರ್ಚನೆಗಳನ್ನು ಮಾಡ್ತಾರೆ. ಅಲ್ಲಿಯ ನಾಗರಿಕರು ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಸಹ ಕೊಡೋ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಅರಮನೆಯ ಒಳಗಡೆಯ ಸಭಾಂಗ. ಇದು ಅರಮನೆಯ ನಂತರ ಕಾರ್ಪೊರೇಷನ್ ಅವರು ಅದನ್ನು ಮೇಂಟೈನ್ ಮಾಡ್ತಾರೆ. ಈ ಸಲ ಮೇಯರ್ ಇಲ್ಲ, ಹಾಗಾಗಿ ಮೈಸೂರಿನ ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳು ಮಾತ್ರ ಅಲ್ಲಿ ಇದ್ದಾರೆ ಈಗ. ಹಾಗಾಗಿ ಇದು ಈ ಶೈಲಿ ಈ ಚಾಮುಂಡಿ ವಿಗ್ರಹ ಏನಿದೆ ಅದು 1989ರಲ್ಲಿ, ಅಂದರೆ ಮೊದಲು ಹೇಳಿದಾಗೆ ಜಯಚಾಮರಾಜೇಂದ್ರ ಒಡೆಯರ ಅಧಿಕಾರ ಮತ್ತು ಅವರ ಅಧಿಕಾರ ಅವಧಿಯ ನಂತರ ಅವರ 1975ರಿಂದ 89ರವರೆಗೆ ಚೋಳ ಶೈಲಿಯ ಚಾಮುಂಡಿ ಉತ್ಸವ ಮೂರ್ತಿ ಇತ್ತು. ನಂತರ 1989ರಿಂದ ಇಲ್ಲಿಯವರೆಗೆ ಹೊಯ್ಸಳ ಶೈಲಿಯ ಚಾಮುಂಡಿ ವಿಗ್ರಹ ಇದೆ. ಇದನ್ನು ಈ ವಿಗ್ರಹವನ್ನು ಮಾಡಿದಂತಹವರು ಮೈಸೂರಿನ ಗಾಂಧಿ ಸ್ಕ್ವೇರ್ಲಿರುವಂಥ ಕೆಂಚೇಗೌಡ ಆ್ಯಂಡ್ ಸನ್ಸ್ ಅನ್ನೋ ಒಬ್ಬ ಪಾತ್ರೆ ವ್ಯಾಪಾರಿ. ಹೀಗೆ ಒಂದು ರೀತಿಯಾದಂಥ ಈ ಉತ್ಸವ ಮೂರ್ತಿ ಯಾವಾಗಲೂ ಸಹ ಅರಮನೆಯ ಪ್ರಾಂಗಣದಲ್ಲಿರ್ತದೆ. ಮೊದಲು ಇನ್ನೊಂದು ಅರಮನೆ ಒಳಗಿದ್ದು ಸಹ ಅರಮನೆಯ ಮಹಾರಾಜರು ಪೂಜೆ ಮಾಡೋಕ್ಕೋಸ್ಕರ ಇರುವಂಥ ಚಾಮುಂಡಿ ವಿಗ್ರಹ ಚಾಮುಂಡಿ ಬೆಟ್ಟದಲ್ಲಿ ಅದು ಉತ್ಸವ ಬೇರೆ ಇರ್ತದೆ. ಇದು ಉತ್ಸವ ಮೂರ್ತಿ ಅರಮನೆಯ ಆವರಣದಲ್ಲಿರ್ತವಂತಹ ಒಂದು ಪಂಚಲೋಹದ ವಿಗ್ರಹ. ಇದಕ್ಕೆ ಕೇಸರಿ ಬಣ್ಣದ ಸೀರೆಯನ್ನು ಇವತ್ತು ತೊಡಿಸಲಾಗಿದೆ. ಜೊತೆಗೆ ಮಲ್ಲಿಗೆ ಹೂವಿನಂಥ ಅಲಂಕೃತಗೊಳಿಸಲಾಗಿದೆ. ಇದನ್ನು ನೋಡಿ, ಕೈಯಲ್ಲಿ ತ್ರಿಶೂಲ, ಎಲ್ಲ ಆಯುಧಗಳು, ಮಹಿಷ ಮರ್ದಿನಿಯಾಗಿ ತಾಯಿ ಚಾಮುಂಡೇಶ್ವರಿ ಅಭಿಮನ್ಯುವಿನ ಮೇಲೆ ವಿರಾಜಮಾನಳಾಗಿ ಬರುತ್ತಿದ್ದರೆ ಭಾವಪರವಶರಾಗ್ತಾರೆ ಎಲ್ಲರೂ ಇದನ್ನು ನೋಡಿ. ಎಂಥ ಅದ್ಭುತ! ಇಂಥ ಟೈಮ್ನಲ್ಲಿ ಇಂಥ ಒಂದು ಅದ್ಭುತವಾದಂತಹ ಉತ್ಸವಗಳು ನಡೆಯುತ್ತೆ ಅಂತಂದರೆ ಅಲ್ಲಿ ಒಂದು ಶಕ್ತಿ ಇದೆ ಅಂತಲೇ ಅರ್ಥ. ಆ ಶಕ್ತಿಯಿಂದ ಈ ಎಲ್ಲವೂ ಕೂಡ ಸಾಂಗವಾಗಿ, ಸುಸೂತ್ರವಾಗಿ, ಯಶಸ್ವಿಯಾಗಿ ಪ್ರತಿ ವರ್ಷವೂ ಕೂಡ ನಡ್ಕೊಂಡು ಬಂದಿದೆ. ಎಷ್ಟು ವರ್ಷಗಳ ಇತಿಹಾಸ ಇದೆ ಸರ್. ಇದು ಮೈಸೂರಿನಲ್ಲಿ ಮೈಸೂರು ದಸರಾ ಆರಂಭ ಆಗಿದ್ದೇ 1800ರಿಂದ. ಈಗ ನಾವೇನು 416ನೇ ದಸರಾ ಅಂತ ನೋಡ್ತಾ ಇದ್ದೀವಿ. ಆ 416ನೇ ದಸರಾನೇ ಹೌದು, ಆದರೆ ಹಿಂದೆ ಇದು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇತ್ತು. 1610ರಿಂದ 1799 ತನಕ ಶ್ರೀರಂಗಪಟ್ಟಣದಲ್ಲೇ ನಡೆದಿದೆ. ಮಧ್ಯ ಕೆಲವೊಂದು ಸರಿ ನಡೆದಿಲ್ಲ. ಕೆಲವೊಂದು ಅತ್ಯಾಚಾರ್ಯಗಳಲ್ಲಿ ಟಿಪ್ಪು ಕಾಲದಲ್ಲಿ ಒಂದು 3 ವರ್ಷ ಸಿಂಹಾಸನದಲ್ಲಿ ಯಾವುದೇ ರಾಜರನ್ನು ಅವರು ಪ್ರತಿಷ್ಠಾಪನೆ ಮಾಡದೆ ಆಗ ನಡೆದಿಲ್ಲ. 1799 4th ಆಂಗ್ಲೋ ಮೈಸೂರು ವಾರ್ ನಡೆದಂಥ ಸಂದರ್ಭದಲ್ಲಿ ಪೂರ್ತಿ ಶ್ರೀರಂಗಪಟ್ಟಣ ಎಲ್ಲವೂ ಕೂಡ ನಾಶ ಆಯಿತು. ಅಲ್ಲಿದ್ದಂಥ ಅರಮನೆ, ಕೋಟೆಗಳು ಎಲ್ಲವೂ ನಾಶ ಆಯಿತು. ಬಹಳಷ್ಟು ಎಣಗಳು ಉರುಳಿದ್ವು. ಇನ್ನೂ ಅದು ರಾಜಧಾನಿ ಆಗಕ್ಕೆ ಯೋಗ್ಯ ಇರಲಿಲ್ಲ. ಅದು ಆಮೇಲೆ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಎಲ್ಲ ನಿದರ್ಶನಗಳಿದ್ವು. ಹಾಗಾಗಿ ಮತ್ತು ಇನ್ನೂ ಒಂದು ಏನಪ್ಪ ಅಂತ ಅಂದರೆ ಬ್ರಿಟಿಷರಿಗೆ ವ್ಯಾಮೋಹ ಜಾಸ್ತಿ ಇತ್ತು ಶ್ರೀರಂಗಪಟ್ಟಣದಲ್ಲಿ. ಅದರಲ್ಲೂ ಟಿಪ್ಪುನ ಸೋಲಿಸಿದ್ದೀವಿ ನಾವು, ಶ್ರೀರಂಗಪಟ್ಟಣ ಈಸ್ ಅವರ್ಸ್ ನೌ ಅಂತೇಳಿ, ಇಂಡಿಯಾ ಈಸ್ ಅವರ್ಸ್ ಅಂತ ಹೇಳಿದ್ರು ಅಂತ ಅವಾಗ ಅವರು ಒಂದು ತಿಂಗಳುಗಳ ಕಾಲ ಪಾರ್ಟಿ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಅಲ್ಲಿ ಶ್ರೀರಂಗಪಟ್ಟಣ ಇಲ್ಲಿ ಬೇಡ, ಯಾಕೆಂದರೆ ಯಾವುದೇ ಕೋಟೆ ಕೊತ್ತಲಗಳಿಲ್ಲ, ಅರಮನೆಗಳಿಲ್ಲ, ಎಲ್ಲವೂ ನಶಿಸಿ ಹೋಗಿದೆ. ಹಾಗಾಗಿ ಏನು ಮಾಡ್ತಾರೆ, ಇವ್ರನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮತ್ತು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವ್ರನ್ನ ಈಗ ಏನು ನಮ್ಮ ಮೈಸೂರು ಅರಮನೆ ಇದೆ ಅಲ್ಲಿಗೆ ಕರ್ಕೊಂಬರ್ತಾರೆ. ಅವ್ರನ್ನ ಪಟ್ಟಾಭಿಷೇಕ ಆಗಬೇಕಾದ್ರೂ ಅಲ್ಲಿ ಅರಮನೆ ಇರಲಿಲ್ಲ. ನಜರಾಬಾದಲ್ಲಿ ಒಂದು ಅರಮನೆ ಇರುತ್ತೆ. ಇದನ್ನು ನಾವು ಹೇಳಲೇಬೇಕು. ಇವತ್ತಿನ ಸಂದರ್ಭದಲ್ಲಿ ಟಿಪ್ಪು
ತನ್ನ ಆಡಳಿತನ ವಹಿಸ್ಕೊಂಡಂಥ ನಂತರದಲ್ಲಿ ಆ್ಯಕ್ಚುಲಿ ಟಿಪ್ಪು ಸುಲ್ತಾನ್ ಅವ್ರನ್ನ ನಾವು ಗೌರವಿಸೋಣ, ಅವರ ಒಂದು ಕೆಲವು ವಿಚಾರಗಳಿಗೆ ಮತ್ತು ಅವ್ರು ತಂದಿರುವಂಥ ಕ್ರಾಂತಿಕಾರಿ ಬದಲಾವಣೆಗೆ ಗೌರವಿಸೋಣ. ಆದರೆ ಇನ್ನೂ ಒಂದು ಏನಪ್ಪ ಅಂತ ಅಂದರೆ, ಟಿಪ್ಪು ಅವರು ಮೈಸೂರು ರಾಜಮನೆತನದವ್ರನ್ನ ಗೃಹಬಂಧನಲ್ಲಿ ಇಟ್ಟಿರೋರನ್ನ ನಾವು ನೆನೆಸ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವ್ರನ್ನ ನಜರಾಬಾದ್ನಲ್ಲಿ ಯಾವುದೋ ಒಂದು ಸಣ್ಣ ಗುಡಿಸಲ್ ಥರ ಇರುತ್ತೆ ಸರ್, ಅಲ್ಲಿ ಇಟ್ಟಿರ್ತಾರೆ. ಅಲ್ಲೇ ಈ ನೆಕ್ಸ್ಟು ಈ ಅವರು ಅತನಂತರದಲ್ಲೂ ಬಂದಾದಮೇಲೆ ಅದೇ ಒಂದು ಸಣ್ಣ ಮನೆ ಥರ ಇರುತ್ತೆ, ಅಲ್ಲಿಂದನೇ ಬಂದು ಈ ಅರಮನೆ ಹಿಂದೆ ಲಕ್ಷ್ಮೀರಮಣ ಸ್ವಾಮಿ ದೇವಸ್ಥಾನ ಅಂತಿದೆ. ಆ ಲಕ್ಷ್ಮೀರಮಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಮಂಟಪ ಇದೆ, ಆ ಕಲ್ಲಿನ ಮಂಟಪ. ಆ ಕಲ್ಲಿನ ಮಂಟಪದಲ್ಲೇ ಈ ಮುಮ್ಮಡಿ ಕೃಷ್ಣರಾಜ ಒಡೆಯವ್ರಿಗೆ 5 ವರ್ಷದ ಬಾಲಕನಿಗೆ ಸಿಂಹಾಸನಾರೋಹಣ ಮಾಡಿಸ್ತಾರೆ. ಅದಾದ ನಂತರದಲ್ಲಿ ಮರದ ಅಂಬಾರಿಯ ಅಂದರೆ ಮರದ ಅರಮನೆಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಇತಿಹಾಸ ಏನಪ್ಪ ಅಂತಂದರೆ ದಸರದು 1800ನೇ ಇಸ್ವಿಯಿಂದ ಇಲ್ಲಿಯ ತನಕ ಮೈಸೂರಿನಲ್ಲಿ ನಡೀತಿದೆ ಇದು ಬನ್ನಿ ಮಂಟಪ. ಅವಾಗೆಲ್ಲ ಮಹಾರಾಜರುಗಳೇ ಸ್ವಯಂ ಅಂಬಾರಿ ಮೇಲೆ ಮತ್ತು ಸಾರೋಟಿನ ಮೇಲೆ ಕೂಳ್ತು ತೆರಳುತ್ತಿದ್ರು, ಬನ್ನಿ ಮಂಟಪಕ್ಕೆ ಹೋಗ್ತಿದ್ರು, ಮತ್ತು ವಾಪಸ್ಸು ಆನೆ ನಡ್ಕೊಂಬರ್ತಿತ್ತು. ಅವಾಗ ಅಂಬಾರಿನಲ್ಲಿ ಮಹಾರಾಜರು ಬರ್ತಿದ್ರು. ಆದರೆ ಇವಾಗ ಅಂಬಾರಿ ಬನ್ನಿ ಮಂಟಪಕ್ಕೆ ಹೋದಂಥ ನಂತರದಲ್ಲಿ ಆನೆ ಒಂದು ಲಾರಿಲಿ ಬರುತ್ತೆ, ಅಂಬಾರಿ ಒಂದು ಲಾರಿಲಿ ಬರುತ್ತೆ. ಇವಾಗ ಪ್ರಾಣಿ ದಯ ಸಂಘಗಳು ಅದು ಇದು ಬೇರೆದು ಎಲ್ಲ ಬಂದ ಮೇಲೆ ಈ ರೀತಿಯಾದಂಥದ್ದು. ಇದಕ್ಕೆ ಸುಮಾರು ಒಂದು 200 ವರ್ಷಗಳ ಇತಿಹಾಸ ಮೈಸೂರು ದಸರಾಗೆ ಇದೆ. ಬಹಳಷ್ಟು ಪರಂಪರೆ ಇರುವಂತಹ ಒಂದು ಇತಿಹಾಸ ನೋಡಿ. ಇವತ್ತಿನೂ ಕೂಡ ಗುರುಗಳು ಹೇಳ್ತಿದ್ರು, ನಿಜವಾಗಿಯೂ ದೈವ ಸ್ವರೂಪ ಇಲ್ಲದೆ ಯಾವುದು ಕೂಡ ಅಳ್ಳಾಡ್ಸೋಕ್ಕಾಗಲ್ಲ ನಮ್ಮಲ್ಲಿ. ಪ್ರತಿಯೊಂದು ಎಲ್ಲವೂ ಪೂರ್ವ ನಿಗದಿತ ಆಗಿರುತ್ತೆ, ಅದನ್ನು ನಾವು ಯಾವುದೇ ಕಾರಣಕ್ಕೂ ತಪ್ಪಿಸೋಕ್ಕಾಗಲ್ಲ. ನಾವು ಏನೇ ಓದ್ಕೊಂಡಿರ್ಬೋದು, ಎಷ್ಟೇ ತಿಳ್ಕೊಂಡಿರ್ಬೋದು, ಏನೇ ಮಾಡಿರ್ಬೋದು, ಒಂದು ವಿಶಿಷ್ಟವಾದಂಥ ಶಕ್ತಿ ನಮ್ಮನ್ನೆಲ್ಲರನ್ನೂ ಕೂಡ ಕಾಪಾಡ್ತಾ ಇದೆ ಅಂತ ನಾವು ನಂಬಿದ್ದೀವಿ. ಈಗ ನಾವು ಚಾಮುಂಡೇಶ್ವರಿನ ನೋಡ್ಲಿಕ್ಕಲ್ಲಿ ಲಕ್ಷಾಂತರ ಜನ ಮಂದಿ ಎಷ್ಟು ಇದಕ್ಕೆ ಕಾಯ್ಕೊಂಡು ನಿಂತಿರ್ತಾರೆ. ಅವ್ರಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ತಾಯಿನ ನೋಡಲೇಬೇಕು, ತಾಯಿಯ ಒಂದು ಕೃಪೆಗೆ ನಾವು ಪಾತ್ರ ಆಗಬೇಕು ಅಂತೇಳಿ ಅಷ್ಟೊಂದು ಕಷ್ಟಪಟ್ಟರೂ ಸಹ ಅವರೆಲ್ಲರೂ ನಿಂತಿರುವಂಥದ್ದನ್ನ ನಾವು ಕಾಣ್ಬೋದು. ಗುರುಗಳು ಹೇಳ್ತಾ ಇದ್ರು ತಾಯಿನ ವರ್ಣನೆ ಮಾಡುವಂಥದ್ದು ಮಾರ್ಕಂಡೇಯ ಪುರಾಣದಲ್ಲಿ, ಮತ್ತು ಇದು ಎಲ್ಲ 5ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಈಗ ನೋಡಿ, ಚಾಮುಂಡೇಶ್ವರಿ ಸಾಕ್ಷಾತ್ ಒಂಥರ ಜಗನ್ಮಾತೆ ಭುವನ ಸುಂದರಿ ತರ ಕಾಣಿಸ್ತಿದೆ ನಮಗೆ. ಅದನ್ನೇ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೆ. ದರ್ಶನ ಆಗ್ತಾ ಇದೆಯಲ್ಲ ಅಂತ. ಪೂರ್ಣೇಂದು ಅಪ್ರತಿಮದ್ಯುತಿಂ ನಿಜಪದಂ ಸೇವ್ಯಂ ಸುಧಾರಾಪ್ಲುತಂ ಭಕ್ತಾನಾಂ ಕೃಪಯಾ ಕರಾಬ್ಜ ವಿಲಸದ್ ದಿವ್ಯಾಯುಧೈ ಸಂಯುತಾಂ ಕ್ರೂರಾರಿಗ್ರಹಭೂತ ಭೀತಿ ನಿವಹಾನ್ ಸರ್ವ ಅಶುಭಾಂ ತಕ್ಷಣಾತ್ ಸಂಹೃತ್ಯಾಶು ಸದಿಷ್ಟದಾಮಿಹ ಮಹಾಲಕ್ಷ್ಮೀಂ ಸದಾ ಭಾವಯೇತ್ ಅಂತ ನೀವು ಅದನ್ನು ವರ್ಣನೆ ಮಾಡಿರೋದನ್ನೇ ನಾವು ಚಿತ್ರಣ ಮಾಡಿಕೊಳ್ಳೋದನ್ನೇ ನಾವು ಅಲಂಕಾರ ಮಾಡೋದು. ಹಾಗಾಗಿ ಸನಾತನ ಧರ್ಮಶಾಸ್ತ್ರಗಳನ್ನು ನಾವು ಯಾವತ್ತೂ ಕೂಡ ಬಿಟ್ಟು ನಮ್ಮ ಸಂಸ್ಕೃತಿ ಉತ್ಸವಗಳನ್ನು ನಾವು ಮಾಡಲಿಕ್ಕೆ ಅಥವಾ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ಇದೊಂಥರ ಎಲ್ಲದನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಕಣ್ಣಾರ ಉತ್ಸವವನ್ನು ನೋಡುವುದು, ಅದರ ವೈಭವವನ್ನು, ಅದರ ಇತಿಹಾಸವನ್ನು, ರಾಜರ ಇತಿಹಾಸವನ್ನು ಕೂಡಿಸುವುದು, ಶಾಸ್ತ್ರಗಳಲ್ಲಿ ಒಂದಷ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಹಿನ್ನೆಲೆಯನ್ನು ಕೂಡ ಈ ಉತ್ಸವಕ್ಕೆ ಹೊಂದಿಕೊಂಡಂತೆ ತೋರಿಸುವುದು ಎಲ್ಲವೂ ಕೂಡ ಒಂದು ಹೊಲಿಗೆಯಂತೆ ಮಾಡ್ತಾ ಇದ್ದೀರಿ. ಇವತ್ತು ವಿಜಯದಶಮಿ ದಿನ ರಿಪಬ್ಲಿಕ್ ಕನ್ನಡ ವಾಹಿನಿಯಲ್ಲಿ ನನಗೆ ಭಾರಿ ಇದು ಎಲ್ಲ ಸಂತೋಷ ಆಗ್ತಾ ಇದೆ.